ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ನನ್ನ ಟಾಪಿಕ್ ಏನು ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ, ಇದರಲ್ಲಿ ಅಂಕ ಗಳಿಸುವುದು ಹೇಗೆ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಹೌದಾ. ನಾವು 150 ಮಾರ್ಕ್ಸ್, ನಾನು ಈ ಬೋರ್ಡನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀನಿ. ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಬರೆದೀನಿ, 12 ಪಾಯಿಂಟ್ಸು, ಹೌದಾ. ಶಿಶು ಕೇಂದ್ರಿತ ಶಿಕ್ಷಣ ಇರ್ಬೋದು, ಈ ರೀತಿ 12 ಪಾಯಿಂಟ್ಸನ್ನು ಬರ್ತೀನಿ. ಆಮೇಲೆ 1 ಬೈ 1 ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಈ ವಿಡಿಯೋ ಒಂದು ಸ್ವಲ್ಪ ಲೆಂದಿ ಆಗಬಹುದು, ಬಟ್ ದಟ್ ಈಸ್ ವೆರಿ ಯೂಸ್ಫುಲ್, ಬಹಳಷ್ಟು ಯೂಸ್ಫುಲ್ ಇದೆ, ಹೌದಾ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹೌದಾ. ಇದೇ ಬೇಸ್ ಮೇಲೆ ನಾನು ಓಲ್ಡ್ ಕ್ವಶನ್ ಪೇಪರ್ನ ರೆಫರ್ ಮಾಡಿದಾಗ ಇದೇ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳಿದ್ದಾರೆ. ಅದು ಬೋಧನಾ ಕ್ರಮ ಇರಬಹುದು, ಯಾವುದೇ ಬೋಧನಾ ಕ್ರಮ ಇರ್ಬೋದು, ನಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಇರ್ಬೋದು, ಅಥವಾ ಲ್ಯಾಂಗ್ವೇಜ್ ರಿಲೇಟೆಡ್ ಬೋಧನಾ ಕ್ರಮ ಇರ್ಬೋದು, ಪೆಡಾಗೋಗಿ ಅಂತ ಕರಿತೀವಿ, ಅಥವಾ ಶೈಕ್ಷಣಿಕ ಮನೋವಿಜ್ಞಾನದ 30 ಅಂಕಗಳು ಇರ್ಬೋದು. ಅವೆಲ್ಲಕ್ಕೂ ಇದೇ ಬೇಸ್ ಮೇಲೆ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಅದನ್ನು 1 ಬೈ 1 ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಮತ್ತು ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ನಿಮ್ಗೆ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾವು ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡಿದಪ್ಪ ಅಂತಂದರೆ ನಮಗೆ 80 + 70 ಟೋಟಲ್ 150 ಅಂಕಗಳು ಕಾಣಿಸ್ತಾವೆ. 80 ಏನಿರ್ತಾವಪ್ಪ ಅಂದ್ರೆ ಸೈಕಾಲಜಿ ಬೇಸ್ ಕ್ವಶನ್ಸ್ ಇರ್ತಾವೆ, ಹೌದಾ. 70 ಇದ್ದಿದ್ದು ನಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಇರ್ತಾವೆ ಕ್ವಶನ್ಸ್, ಹೌದಾ. ಟೋಟಲ್ ಕೂಡಿ 150 ಆಗ್ತದೆ. ಈ ಸೈಕಾಲಜಿ ಕ್ವಶನ್ ಅಂದರೆ ಏನು ಸೈಕಾಲಜಿಯಲ್ಲಿ 30 ಕ್ವಶನ್ಸ್ ಬರ್ತಾವೆ. ಅವೇ ಸೈಕಾಲಜಿ ಕ್ವಶನ್ಸ್ ಅಲ್ಲ. ನಾವು ಈ ಕನ್ನಡದಲ್ಲಿ ಹೇಳಬೇಕಂದ್ರೆ 30 ಇದರಲ್ಲಿ ಏನು ಡಿವೈಡ್ ಮಾಡ್ತೀವಿ ನಾವು, ಒಂದು ಗದ್ಯ ಭಾಗ, ಇನ್ನೊಂದು ಪದ್ಯ ಭಾಗ, ಹೌದಾ. ಇನ್ನೊಂದು ಬರ್ತದಲ್ಲ ಅದು ಬೋಧನಾ ವಿಧಾನ. ಈ ಬೋಧನಾ ವಿಧಾನದ ಕ್ವಶನ್ಸ್ಗಳು ಕೂಡ ಸೈಕಾಲಜಿ ಬೇಸ್ಡ್ ತಳಹದಿಯ ಮೇಲೆ ಕ್ವಶನ್ಸ್ಗಳು ಬಂದಿರ್ತಾವೆ. ಸೊ ಅವು ಎಲ್ಲ ಕ್ವಶನ್ಸ್ಗಳು ಕೂಡ್ಕೊಂಡು ನಾನು ಹೇಳಿದ್ದೀನಿ 80 ಮಾರ್ಕ್ಸ್ ಅಂತ ಹೇಳಿದ್ದೀನಿ. ಸೊ ನಮಗೇನು ಆಗ್ತದೆ, ಇಲ್ಲಿ ಸೈಕಾಲಜಿ ಇಂಪಾರ್ಟೆಂಟ್ ಆಗ್ತದೆ. ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಯಾವುದೇ ಬೋಧನಾ ವಿಧಾನದಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಪೂರ್ತಿಯಾಗಿ ಹೇಳ್ತೀನಿ. ಓಕೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ 9 TETಗಳು ಈವರೆಗೆ ಆಗಿದ್ದಾವೆ. ಕರ್ನಾಟಕ TET ಎಷ್ಟಾಗ್ಯಾವ? 9 ಕರ್ನಾಟಕ TET ಎಕ್ಸಾಮ್ಗಳಿದ ಆಗಿದ್ದಾವೆ. ಅವು ಎಲ್ಲಗಳನ್ನು ಕಲೆಕ್ಟ್ ಮಾಡಿದರೆ ನಮ್ಮ ಹತ್ರ 700 ಆ್ಯಂಡ್ ಅಬೋವ್ ಕ್ವಶನ್ಸ್ಗಳು ಕಲೆಕ್ಟ್ ಆಗ್ತಾವೆ, ಹೌದಾ. ಅವೆಲ್ಲವನ್ನು ನಾವು ಓದ್ಕೊಂಡಿದ್ದು ಆದ್ರಪ್ಪ ಅಂತಂದರೆ ನಮಗೆ ಭಾಳಷ್ಟು ಈಸಿ ಆಗ್ತದೆ. ಸೊ ಅದೇ ಬೇಸ್ ಮೇಲೆ ಈ ಕ್ವಶನ್ಸ್ಗಳನ್ನ ಇಲ್ಲಿ ಕೇಳ್ತಾರೆ, ಹೌದಾ. ಸೊ ನಾನು 1 ಬೈ 1 ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಒಂದನೇದು ಶಿಶು ಕೇಂದ್ರಿತ ಶಿಕ್ಷಣ ಅಂತ ಇರ್ತಿದೆ. ಶಿಶು ಕೇಂದ್ರಿತ ಶಿಕ್ಷಣ, ಹೌದಾ. ಕ್ವಶನ್ನಲ್ಲಿ ಹೆಂಗೆ ಕೇಳ್ತಾನಪ್ಪ ಅಂತಂದ್ರೆ, ಈಗಿನ ಶಿಕ್ಷಣ ಪದ್ಧತಿ ಯಾವ ರೀತಿ ಇತ್ತಪ್ಪ ಅಂತಂದರೆ ಮಗು ಕೇಂದ್ರಿತ ಶಿಕ್ಷಣ ಪದ್ಧತಿ ಅದ. ಈಗಿನ ಶಿಕ್ಷಣ ಮಗು ಕೇಂದ್ರಿತ. ಮಗುವಿನ ಅನುಕೂಲಕ್ಕೆ ತಕ್ಕಂತೆ ಶಿಕ್ಷಕ ಇದ್ದದ್ದು ಏನಾಗಬೇಕು, ಬದಲಾವಣೆ ಆಗಬೇಕು, ಹೌದಾ. ಶಿಕ್ಷಕಕ್ಕೆ ತಕ್ಕಂತೆ ಮಗು ಬದಲಾವಣೆ ಆಗೋದಿಲ್ಲ, ಮಗುವಿಗೆ ತಕ್ಕಂತೆ ಶಿಕ್ಷಕ ಇದ್ದಿದ್ದು ಏನಾಗಬೇಕಾಗ್ತದೆ, ಬದಲಾವಣೆ ಆಗ್ತದೆ. ಕ್ವಶನ್ ಪೇಪರ್ನಲ್ಲಿ ಏನಾದರೂ ಕ್ವಶನ್ ಬಂದಿತ್ತಪ್ಪ ಅಂತಂದರೆ ಅಲ್ಲಿ ನೀವು ಏನನ್ನು ಯೋಚನೆ ಮಾಡಿ ಕ್ವಶನ್ ಬರೀಬೇಕಪ್ಪ ಅಂತಂದ್ರೆ ಮಗು ಕೇಂದ್ರಿತ ಶಿಕ್ಷಣ ಅಥವಾ ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ನೀವೇನು ಮಾಡಬೇಕಾಗ್ತೈತಿ, ಟಿಕ್ಕನ್ನು ಮಾಡಬೇಕಾಗ್ತೈತಿ. ಇದ್ರ ಬೇಸ್ ಮೇಲೆ ಒಂದು ಕ್ವಶನ್ನು ಅಥವಾ 2 ಕ್ವಶನು ಬಂದಿರುತ್ತೆ ಎಕ್ಸಾಮಿನೇಷನ್ನಲ್ಲಿ. ಶಿಶು ಕೇಂದ್ರಿತ ಶಿಕ್ಷಣ, ಹೌದಾ. ಟೀಚರ್ಸ್ ಸೆಂಟರ್ ಆಗೋಂಗಿಲ್ಲ, ಇಲ್ಲಿ ಮಗು ಇದ್ದಿದ್ದು ಸೆಂಟರ್ ಆಗ್ತದೆ. ಓಕೆ, ಕ್ವಶನ್ ಪೇಪರನ್ನು ನೋಡಬೇಕು, ಕೂತು ಸಾಲ್ವ್ ಮಾಡುವಾಗ ಇದನ್ನು ಬೇಸಾಗಿ ಇಟ್ಕೊಂಡು ಸಾಲ್ವ್ ಮಾಡಬೇಕು, ಹೌದಾ. ಎರಡನೇದ್ದು ಶಿಕ್ಷಕನೇ ವ್ಯವಸ್ಥೆಯಲ್ಲಿ ಜವಾಬ್ದಾರಿ. ಓಕೆ, ಈಗ ಮಗು ಇದ್ದಿದ್ದು ಅಭ್ಯಾಸ ಮಾಡುವುದಿಲ್ಲ ತಿಳ್ಕೊರಿ, ಫಾರ್ ಎಕ್ಸಾಂಪಲ್, ಹೌದಾ. ಇದಕ್ಕೆ ಜವಾಬ್ದಾರಿ ಯಾರಂತ ಕೇಳ್ತಾರೆ, ಹೌದಾ. ಇದರಲ್ಲಿ ಶಿಕ್ಷಕನೇ ವ್ಯವಸ್ಥೆಯಲ್ಲಿ ಜವಾಬ್ದಾರನಾಗ್ತಾನೆ, ಗೊತ್ತಾಯ್ತಾ. ಶಿಕ್ಷಕನೇ ಅದಕ್ಕೆ ಜವಾಬ್ದಾರನ. ಏನಾದರೂ ಅನಾನುಕೂಲ ಆಗಿತ್ತಂದರೆ ಶಾಲೆಯಲ್ಲಿ ಯಾರು ಜವಾಬ್ದಾರಪ್ಪ ಅಂತಂದರೆ ಶಿಕ್ಷಕನೇ ಅದಕ್ಕೆ ಜವಾಬ್ದಾರಿ. ಆ ಶಾಲೆಯ ವ್ಯವಸ್ಥೆಯಲ್ಲಿ ಯಾರು ಜವಾಬ್ದಾರನಾಗ್ತಾರೆ ಅಂದರೆ ಶಿಕ್ಷಕನೇ ಜವಾಬ್ದಾರನಾಗ್ತಾನೆ. ಮಗು ಆಗೋಂಗಿಲ್ಲ, ಯಾವುದೇ ವಾತಾವರಣ ಪರಿಸರ ಏನೂ ಜವಾಬ್ದಾರನಾಗೋಂಗಿಲ್ಲ, ಪೇರೆಂಟ್ಸು ಜವಾಬ್ದಾರರಾಗೋಂಗಿಲ್ಲ. ಅಲ್ಲಿ ಶಾಲೆಯ ವಾತಾವರಣದಲ್ಲಿ ಶಿಕ್ಷಕನೇ ಆ ಮಗುವಿನ ಜವಾಬ್ದಾರ ಅಥವಾ ಆ ವ್ಯವಸ್ಥೆಯ ಜವಾಬ್ದಾರರಾಗಿರ್ತಾರೆ.
ಸೊ ಅಂಥ ಕ್ವಶನ್ಸ್ ಏನಾದರೂ ಬಂದಿತ್ತಪ್ಪ ಅಂತಂದರೆ ಶಿಕ್ಷಕ ಎಲ್ಲಿರ್ತೈತಲ್ಲ ಅದಕ್ಕೆ ನೀವು ಟಿಕ್ಕನ್ನು ಹಾಕಬೇಕು. ಅಂಡರ್ಸ್ಟ್ಯಾಂಡ್ ಆಯಿತಾ? ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಚಟುವಟಿಕೆ ಮತ್ತು ಗುಂಪು ಆಧಾರಿತ ಕಲಿಕೆ ಅಂತ ಬಂದಿದೆ ಅಲ್ಲ. ಚಟುವಟಿಕೆ ಮತ್ತು ಗುಂಪು ಆಧಾರಿತ, ಹೌದಾ? ಥರ್ಡ್ ಪಾಯಿಂಟ್ ಚಟುವಟಿಕೆ ಮತ್ತು ಗುಂಪು ಆಧಾರಿತ ಕಲಿಕೆ. ಈ ರೀತಿ ಕ್ವಶನ್ಸ್ ಇತ್ತಪ್ಪ ಅಂತಂದರೆ ಚಟುವಟಿಕೆ ಮತ್ತು ಗುಂಪು ಆಧಾರಿತ ಕಲಿಕೆ, ಈ ರೀತಿ ಕ್ವಶನ್ಸು ಕೂಡ ಎಕ್ಸಾಮಿನೇಷನಲ್ಲಿ ಕೇಳ್ತಾನೆ. ಚಟುವಟಿಕೆ ಮತ್ತು ಗುಂಪು ಆಧಾರಿತ ಇಲ್ಲಿ ನೋಡಿರಿ, ಇಲ್ಲಿ ಇದು ಬಂದಿತ್ತಂದರೆ ಮಗು ಇದ್ದಿದ್ದಲ್ಲಿ ನೀವು ಟಿಕ್ ಹಾಕಬೇಕಾಗ್ತದೆ. ಮಗು ಇದ್ದಲ್ಲಿ ನೀವೇನು ಹಾಕಬೇಕಾಗ್ತದೆ? ಟಿಕ್ ಹಾಕಬೇಕು. ಚಟುವಟಿಕೆ ಮತ್ತು ಗುಂಪು ಆಧಾರಿತ ಕಲಿಕೆ, ಹೌದಾ? ಯಾಕಂದರೆ ಮಗು ಏಕಾಂಗಿಯಾಗಿ ಕಲಿಯುವುದಿಲ್ಲ, ಹೌದಾ? ಗುಂಪು ಆಪ್ಷನ್ ಇತ್ತಪ್ಪ ಅಂದರೆ ನೀವು ಗುಂಪಿಗೆ ಟಿಕ್ ಹಾಕಬೇಕು. ಅಂಡರ್ಸ್ಟ್ಯಾಂಡ್ ಆಯಿತಾ? ಮಗು ಆಪ್ಷನ್ ಕೇಳಿದರೆ ಮಗುವಿಗೆ ಹಾಕಬೇಕು, ಅಥವಾ ಗುಂಪು ಅಂತ ಇತ್ತಪ್ಪ ಅಂತಂದರೆ ಚಟುವಟಿಕೆ ಇತ್ತಪ್ಪ ಅಂದರೆ ಅದಕ್ಕೆ ನೀವು ಟಿಕ್ಕನ್ನು ಹಾಕಬೇಕಾಗ್ತದೆ, ಹೌದಾ? ಯಾಕಂದರೆ ಮಗು ಇದ್ದಿದ್ದು ಏಕಾಂಗಿಯಾಗಿ ಕಲಿಯುವುದಿಲ್ಲ, ಅದೇ ಗುಂಪಿನಲ್ಲಿನೇ ಅದು ತನ್ನ ಚಟುವಟಿಕೆಗಳನ್ನು ಮಾಡುವುದರಿಂದ ಅದಕ್ಕೆ ನೀವು ಟಿಕ್ಕನ್ನು ಹಾಕಬೇಕಾಗ್ತದೆ. ಸೊ LSRW ರೂಲ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಬೇಸ್ ಮೇಲೆ ಬಂದೇ ಬರುತ್ತೆ ಕ್ವಶನ್. ಎಲ್ ಮೀನ್ಸ್ ಲಿಸ್ನಿಂಗ್, ಹೌದಾ? ಸ್ಪೀಕಿಂಗ್, ಹೌದಾ? ರೀಡಿಂಗ್, ರೈಟಿಂಗ್. LSRW ಅಂತ ಕರಿತೀವಿ. ಲಿಸನಿಂಗ್ ಕೇಳುವುದು, ಸ್ಪೀಕಿಂಗ್ ಮಾತನಾಡುವುದು, ರೀಡಿಂಗ್ ಓದುವುದು, ರೈಟಿಂಗ್ ಬರೆಯುವುದು. ಈ 4 ಕೌಶಲ್ಯಗಳ ಮೇಲೆ ಕ್ವಶನ್ ಡೆಫಿನೆಟ್ ಆಗಿ ರೇಸ್ ಆಗ್ತದೆ. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಓದುವುದು, ಕೇಳುವುದು, ಮಾತನಾಡುವುದು, ಓದುವುದು, ಬರೆಯುವುದು, ಹೌದಾ? ಈ ಕೌಶಲ್ಯಗಳನ್ನು ನೀವು 4 ನೋಡಬೇಕು, ಹೌದಾ? ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಇಲ್ಲಿ ಸ್ಪೀಕಿಂಗು ಮತ್ತು ರೈಟಿಂಗು ಇವೆರಡು ಏನಾಗ್ತಾವಪ್ಪ ಅಂತಂದರೆ, ಇಲ್ಲಿ ಸ್ಪೀಕಿಂಗು ಮತ್ತು ರೈಟಿಂಗ್ಗಳು, ಸ್ಪೀಕಿಂಗ್ ಮತ್ತು ರೈಟಿಂಗ್ ಉತ್ಪಾದನಾ ಕೌಶಲ್ಯಗಳಲ್ಲಿ 2 ಪ್ರಕಾರ ಕಾಣ್ತೀವಿ ನಾವು. ಉತ್ಪಾದನಾ ಕೌಶಲ್ಯ, ಸ್ವೀಕಾರ ಕೌಶಲ್ಯ ಅಂತ, ಹೌದಾ? ಈ 2 ಸ್ವೀಕಾರ ಕೌಶಲ್ಯ, ಈ 2 ಉತ್ಪಾದನಾ ಕೌಶಲ್ಯಗಳಾಗ್ತವೆ, ಹೌದಾ? ಯಾಕೆ ಸ್ವೀಕಾರ ಕೌಶಲ್ಯ? ಯಾಕಂದ್ರೆ ನಾವು ಸ್ವೀಕರಿಸ್ತೀವಿ. ಲಿಸ್ನಿಂಗ್, ರೀಡಿಂಗ್ ಸ್ವೀಕರಿಸ್ತೀವಿ, ಹೌದಾ? ಅದೇ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ದೇ ಆರ್ ಉತ್ಪಾದನಾ ಕೌಶಲ್ಯ, ಹೌದಾ? ಇದರಲ್ಲಿ ಮತ್ತೊಂದು ಕ್ವಶನ್ ಏನು ಕೇಳ್ತಾನೆ? ಔಪಚಾರಿಕ ಮತ್ತು ಅನೌಪಚಾರಿಕ ಅಂತ ಕೇಳ್ತಾನೆ. ಔಪಚಾರಿಕ ಪ್ಲಸ್ ಅನೌಪಚಾರಿಕ ಅಂತ ಕೇಳ್ತಾನೆ, ಹೌದಾ? ಔಪಚಾರಿಕ ಅಂದ್ರೇನು? ಇಲ್ಲಿ ಓದುವುದು ಮತ್ತು ಬರೆಯುವುದು. ಅನೌಪಚಾರಿಕ ಆಲಿಸುವುದು ಹೌದಾ? ಸ್ವೀಕಾರ ಕೌಶಲ್ಯ, ಉತ್ಪಾದನಾ ಕೌಶಲ್ಯ 2 ರೀತಿ ಕೌಶಲ್ಯಗಳು ಬರ್ತಾವೆ. ಔಪಚಾರಿಕ ಮತ್ತು ಅನೌಪಚಾರಿಕ ಕೌಶಲ್ಯಗಳು ಅಂತ ಕೇಳ್ತಾರೆ, ಹೌದಾ? ಔಪಚಾರಿಕ ಕೌಶಲ್ಯ ಯಾವುದದು? ಓದುವುದು ಮತ್ತು ಬರೆಯುವುದು ಔಪಚಾರಿಕ ಕೌಶಲ್ಯ ಆಗ್ತದೆ. ಅನೌಪಚಾರಿಕ ಆಲಿಸುವುದು, ಮಾತನಾಡುವುದು. ಯಾಕಂದರೆ ಅನಕ್ಷರಸ್ಥ ಕೂಡ ಇದನ್ನು ಆಲಿಸುವುದರಿಂದ ಜ್ಞಾನವನ್ನು ಕಲಿಬೋದು, ಮಾತನಾಡುವುದರಿಂದ ಕೂಡ ಜ್ಞಾನವನ್ನು ಕಲಿಬೋದು. ಓದುವುದು, ಬರೆಯುವುದು ಅದು ಔಪಚಾರಿಕ ಶಿಕ್ಷಣ ಆಗ್ತದೆ, ಹೌದಾ? ಸೊ ಈ ರೀತಿ ನೀವು ಅದನ್ನು ನೋಡ್ಕೋಬೇಕು. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್, ಇದರ ಬೇಸ್ ಮೇಲೆ ಕ್ವಶನ್ಸ್ಗಳು ರೇಸ್ ಆಗ್ತವೆ. ಓಕೆ, ನೆಕ್ಸ್ಟು ಬೋಧನೋಪಕರ ಮತ್ತು ದೃಕ್ಶ್ರವಣ ಉಪಕರಣಗಳು. ದೃಕ್ಶ್ರವಣ ಉಪಕರಣಗಳು, ಕೆಲವೊಂದು ದೃಕ್ ಮತ್ತು ಪ್ಲಸ್ ಶ್ರವಣ ಉಪಕರಣಗಳು ಇರ್ತಾವೆ.
ಅದರ ಉಪಯೋಗಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಯಾವ ರೀತಿ ಅದರ ಉಪಯೋಗ ನಾವು ಬೋಧನೆಗಳಲ್ಲಿ ಮಾಡಬೇಕು ಅನ್ನೋದರ ನೀವು ನೋಡ್ಕೋಬೇಕು. ಕಲಿಕಾ ನ್ಯೂನತೆಗಳು ಇದು ಕೂಡ ವೆರಿ ಇಂಪಾರ್ಟೆಂಟ್. ಇದ್ರ ಬೇಸ್ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಹೌದಾ? ಕಲಿಕಾ ನ್ಯೂನತೆ ಅಂದರೆ ಏನೇ ಬರ್ತೈತಿ? ಡಿಸ್ಕ್ಯಾಲ್ಕುಲಿಯಾ, ಡಿಸ್ಗ್ರಾಫಿಯಾ, ಹೌದಾ? ಡಿಸ್ಗ್ರಾಫಿಯಾ ಅಂದರೆ ಏನು? ಈ ಮಗು ಏನು ಮಾಡ್ತದಪ್ಪ ಅಂತಂದ್ರೆ ಬರಿ ಅಂದ ತಕ್ಷಣ ಬಿಯನ್ನು ಯಾವ ರೀತಿ ಬರೀತೈತಿ? ಈ ರೀತಿ ಬರ್ತೈತಿ. ಹೌದಾ? ಅದು ಇದಕ್ಕೆ ಸಂಬಂಧಪಟ್ಟದ್ದು ಡಿಸ್ಗ್ರಾಫಿಯಾಗಿ ಸಂಬಂಧಪಟ್ಟದ್ದು. ಹೌದಾ? ಈ ರೀತಿ ಕಲಿಕಾ ನ್ಯೂನ್ಯತೆಗಳು ADHD ಇದ್ರ ಬಗ್ಗೆ ಕ್ವಶನ್ಸ್ ಬಂದೇ ಬರುತ್ತೆ. ಈ ಕ್ವಶನ್ಸ್ಗಳನ್ನ ನೋಡ್ಕೋಬೇಕು. ನೆಕ್ಸ್ಟ್, ವಿವಿಧ ರೀತಿಯ ಪರೀಕ್ಷೆಗಳು. ಹೌದಾ? ವಿವಿಧ ರೀತಿಯ ಪರೀಕ್ಷೆಗಳು. ಯಾವ್ಯಾವ ಪರೀಕ್ಷೆಗಳು ಆಗ್ತಾವೆ ಶಾಲೆಯಲ್ಲಿ? ಅದು ಸಾಧನಾ ಪರೀಕ್ಷೆ ಇರ್ಬೋದು, ಕಿರು ಪರೀಕ್ಷೆ ಇರ್ಬೋದು, ಅಥವಾ ನೀವು ಲೆಸನ್ ಆದಮೇಲೆ ಟೆಸ್ಟ್ಗಳು ಅಂಥದ್ದು ಇರ್ಬೋದು. ಹೌದಾ? ಆ ಡಿಫ್ರೆಂಟ್ ಎಕ್ಸಾಮ್ಸ್ಗಳ ಬಗ್ಗೆ ನೀವು ಅಲ್ಲಿ ಓದ್ಕೊಂಡಿರಬೇಕು. ಮತ್ತು ನಿರಂತಕ ಮತ್ತು ವ್ಯಾಪಕ ಮೌಲ್ಯಮಾಪನ CC ಅಂತ ಕರಿತೀವಿ. ಅಂದರೆ CC ಅಂತೂ ಈಗ ಎಲ್ಲ ಶಾಲೆಗಳು ನಡೀತಾ ಇರ್ತಾಯಿದೆ. CC ಅಂದರೆ ಏನು? ಇಲ್ಲಿ ಮಗು ಓದು ಬರಹದಲ್ಲಿ ಇಂಟೆಲಿಜೆಂಟ್ ಇದ್ದಿದ್ರೂ ಕೂಡ ಅದು ಏನಾಗ್ತೈತಿ? ಚಟುವಟಿಕೆಯಲ್ಲಿ ಅದರ್ ಆ್ಯಕ್ಟಿವಿಟಿಗಳಲ್ಲಿ ಏನಾಗಿರ್ತೈತಿ? ಇಂಟೆಲಿಜೆಂಟ್ ಇತ್ತಪ್ಪ ಅಂತಂದ್ರೆ ಅದರ ಬೇಸ್ ಮೇಲೆ ಅದನ್ನು ಮೌಲ್ಯಮಾಪನವನ್ನು ಮಾಡೋದು, ಅದು CC, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತ ಕರಿತೀವಿ. ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀವು ನೋಡ್ಕೊಂಡಿರಬೇಕು. ಹೌದಾ? ಅನುಗಮನ ಮತ್ತು ನಿಗಮನ ಪದ್ಧತಿ ಅಂತ ಕೇಳ್ತಾರೆ. ಅನುಗಮನ ಅಂದರೆ ಏನು? ಉದಾಹರಣೆ. ಅನುಗಮನ ಅಂದರೆ ಏನು ಬರ್ತದೆ ಇಲ್ಲಿ? ಅನುಗಮನ ಅಂದರೆ ಉದಾಹರಣೆದಿಂದ ವಾಕ್ಯದ ಕಡೆಗೆ ಹೋಗೋದು. ಹೌದಾ? ಅನುಗಮನ ಪದ್ಧತಿ ಅಂತ ಕರಿತೀವಿ. ನಿಗಮನ ಅಂದರೆ ವಾಕ್ಯದಿಂದ ಉದಾಹರಣೆ ಕಡೆ ಹೋಗೋದು. ವಾಕ್ಯದಿಂದ ಉದಾಹರಣೆ ಕಡೆಗೆ ಹೋಗುವುದು. ಹೌದಾ? ಭಾಷೆಗಳಲ್ಲಿ ಹೆಚ್ಚಾನೆಚ್ಚು ಹೆಂಗಿರ್ತೈತಪ್ಪ ಅಂತಂದ್ರೆ ನಿಗಮನ ಪದ್ಧತಿಯನ್ನು ಕಾಣ್ತೀವಿ. ಭಾಷಾಜ್ಞಾನದಲ್ಲಿ, ಭಾಷಾಭ್ಯಾಸದಲ್ಲಿ ಭಾಷೆಗಳಲ್ಲಿ ನಿಗಮನ ಪದ್ಧತಿಯನ್ನು ಕಾಣ್ತೀವಿ. ವಾಕ್ಯದಿಂದ ಉದಾಹರಣೆ ನೋಡ್ತೀವಿ. ಅನುಗಮನ ಅಂದ್ರೆ ಉದಾಹರಣೆಯೊಂದಿಗೆ ನಾವು ವಾಕ್ಯಕ್ಕೆ ಮೂವ್ ಆಗೋದು. ಹೌದಾ? ಅದರ ಬಗ್ಗೆ ನೋಡ್ಕೊಂಡಿರಬೇಕು. ಹೌದಾ? ನೆಕ್ಸ್ಟ್, ಸುಧಾರಣೆಗೆ ಸಂಬಂಧಿಸಿದ ಆಯ್ಕೆಗಳು. ಯಾವತ್ತು ಕ್ವಶನ್ಸ್ಗಳು ಒಂದೊಂದು ಅಪ್ಲೈಡ್ ಕ್ವಶನ್ಸನ್ನು ಕೇಳ್ತಾನೆ. ಅಂದರೆ ಪ್ರೆಸೆಂಟ್ ಯಾವುದು ನಡೀತಾ ಇದೆ ಎಕ್ಸಾಮ್ಸ್ ಬಗ್ಗೆ, ಅಥವಾ ಯಾವುದರ ಒಂದು ಸುಧಾರಣೆ ಬಗ್ಗೆ ಏನಾದರೂ ಕ್ವಶನ್ ಬಂದಿತ್ತಪ್ಪ ಅಂತಂದರೆ ಯಾವತ್ತು ನಿಮ್ಮದು ರೆಸ್ಪಾನ್ಸು ಪಾಸಿಟಿವ್ ರೆಸ್ಪಾನ್ಸ್ ಆಗಿರಬೇಕು. ಹೌದಾ? ನೆಗೆಟಿವನ್ನು ಅಲ್ಲಿ ಟಿಕ್ ಮಾಡಬಾರ್ದು, ಪಾಸಿಟಿವನ್ನು ಟಿಕ್ ಮಾಡಬೇಕು. ಹೌದಾ? ಸುಧಾರಣೆಗೆ ಸಂಬಂಧಿಸಿದ ಆಯ್ಕೆಗಳು ನಾವು ಸುಧಾರಣೆಗೆ ಟಿಕ್ಕನ್ನು ಮಾಡಬೇಕು. ಕಲಿಸುವ ತಂತ್ರಗಳನ್ನು ನೋಡ್ಕೋಬೇಕು. ಹೌದಾ? ಎಂಥ ತಂತ್ರಗಳು ಇರ್ತಪ್ಪ ಅಂತಂದರೆ ಸಹಪಾಠಿ ಕಲಿಕೆ ಇರ್ಬೋದು, ಸಹಪಾಠಿ ಕಲಿಕೆ, ಪರಿಕಲ್ಪನಾ ಕಲಿಕೆ, ಸಹಭಾಗಿತ್ವ ಕಲಿಕೆ. ಈ ರೀತಿಯ ವಿವಿಧ ಕಲಿಕೆಗಳ ಬಗ್ಗೆ ನಮಗೇನಾಗಿರ್ಬೇಕು? ಗೊತ್ತಾಗಿರಬೇಕು. ಹೌದಾ? ನೆಕ್ಸ್ಟ್, ಲಾಸ್ಟ್ ಒನ್ ಹೇಳೋದು ಏನಪ್ಪ ಅಂತಂದರೆ 12th ನನ್ನ ಪಾಯಿಂಟು, ಮನೋವಿಜ್ಞಾನಿ. ಎಷ್ಟು ಮನೋವಿಜ್ಞಾನಿಗಳು ಅದಾರ, ಅವ್ರ ಬಗ್ಗೆ ಮನೋವಿಜ್ಞಾನಿ, ಅವರ ಪ್ರಯೋಗ, ಅವರು ಯಾವ ಪ್ರಾಣಿಯ ಮೇಲೆ ಪ್ರಯೋಗವನ್ನು ಮಾಡಿದ್ದಾರೆ, ಅದರಿಂದ ಆಗುವ ಅನುಕೂಲ ಅನಾನುಕೂಲಗಳು ಏನೇನಾದವು. ಹೌದಾ? ಶಿಕ್ಷಣಕ್ಕೆ ಅವು ಅವರ ಸಹಾಯಕ ಯಾವ ರೀತಿ ಅವು ಸಹಾಯಕವಾಗಿವೆ ಅನ್ನೋದನ್ನು ನಮಗೆ ಗೊತ್ತಿರು. ಇದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತೀನಿ ನಾನು. ಇದು ಮನೋವಿಜ್ಞಾನಿ ಪ್ರಯೋಗ, ಪ್ರಾಣಿ ಅನುಕೂಲ ಅನಾನುಕೂಲ ಶಿಕ್ಷಣಕ್ಕೆ ಹೇಗೆ ಸಹಾಯ, ಇದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹೌದಾ? ಇದಿಷ್ಟು. ಇದರ ಬೇಸ್ ಮೇಲೆ ನಮ್ದು ಏನು ಬರ್ತದಪ್ಪ ಅಂತಂದರೆ ಇಷ್ಟು ಕ್ವಶನ್ಸ್ಗಳು ಬರ್ತಾವೆ. ಶಿಶು ಕೇಂದ್ರಿತ ಶಿಕ್ಷಣ, ಶಿಕ್ಷಕನ ವ್ಯವಸ್ಥೆಯಲ್ಲಿ ಜವಾಬ್ದಾರಿ, ಚಟುವಟಿಕೆ ಮತ್ತು ಗುಂಪು ಆಧಾರಿತ ಕಲಿಕೆ, LSRW ರೂಲ್, ಬೋಧನೋಪಕರಣಗಳು, ದೃಕ್ಶ್ರವಣ ಉಪಕರಣಗಳು, ಕಲಿಕಾ ನ್ಯೂನ್ಯತೆಗಳು,
ವಿವಿಧ ರೀತಿಯ ಪರೀಕ್ಷೆಗಳು, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ, ಅನುಗಮನ ಮತ್ತು ನಿಗಮನ ಪದ್ಧತಿ, ಸುಧಾರಣೆಗೆ ಸಂಬಂಧಿಸಿದ ಆಯ್ಕೆಗಳು, ಕಲಿಸುವ ತಂತ್ರ, ಮನೋವಿಜ್ಞಾನಿ ಪ್ರಯೋಗ, ಪ್ರಾಣಿ ಅನುಕೂಲ ಅನಾನುಕೂಲ ಮತ್ತು ಶಿಕ್ಷಣಕ್ಕೆ ಹೇಗೆ ಸಹಾಯಕ. ಇವಿಷ್ಟು ನಾವು ಪಾಯಿಂಟನ್ನು ನೋಟ್ ಡೌನ್ ಮಾಡ್ಕೊಂಡಿವಿಲ್ಲ. ಇಷ್ಟು 12 ಪಾಯಿಂಟ್ಸ್ಗಳನ್ನು ನಾವು ಡಿಟೇಲ್ ಸ್ಟಡಿ ಮಾಡಿದ್ದಪ್ಪ ಅಂತಂದರೆ ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಔಟ್ ಮಾರ್ಕ್ಸನ್ನು ಮಾಡಬಹುದು. ಪ್ಲಸ್ ಪೆಡಗಾಗಿಯಲ್ಲಿ ಬೋಧನಾ ಕ್ರಮದಲ್ಲಿಯೂ ಕೂಡ ನಾವು ಔಟ್ ಮಾರ್ಕ್ಸನ್ನು ಮಾಡಬಹುದು. ಹೌದಾ? ಇದು ನಾನು ಓಲ್ಡ್ ಕ್ವಶನ್ ಪೇಪರ್ಗಳಿಂದ ತೆಗೆದುಕೊಂಡಂಥ ಮಾಹಿತಿ. ನೀವು ವಿಡಿಯೋ ನಿಮಗೆ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಒಂದು ಸ್ವಲ್ಪ ದೊಡ್ಡದಾಗಿದೆ, ಆದರೂ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಅಂಕಗಳನ್ನು TETಯಲ್ಲಿ ಗಳಿಸಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.